ಆತ ನಟೋರಿಯಸ್ ರೌಡಿ ಶೀಟರ್. ಹೆಸರು ಸೈಂಟಿಸ್ಟ್ ಮಂಜ. ಆದ್ರೆ ಆತ ಸೈಂಟಿಸ್ಟ್ ಅಲ್ಲ, ಪಕ್ಕಾ ಕ್ರಿಮಿನಲ್. ಬರೋಬ್ಬರಿ 36 ಕೇಸ್ಗಳಿರೋ ಮಂಜ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತ ವರದಿ ಇಲ್ಲಿದೆ. ನಟೋರಿಯಸ್ ರೌಡಿ ಶೀಟರ್ ಅರೆಸ್ಟ್. ಪೊಲೀಸರ ಬಲೆಗೆ ಬಿದ್ದ ಸೈಂಟಿಸ್ಟ್ ಮಂಜ. ಮಂಜನ ಪತ್ನಿ ಹಾಗೂ ಮಗಳು ಅಂದರ್. ಈ ಫೋಟೋದಲ್ಲಿರುವ ವ್ಯಕ್ತಿಯನ್ನ ಒಂದು ಸಾರಿ ಚೆನ್ನಾಗಿ ನೋಡ್ಬಿಡಿ. ಈತನ ಹೆಸರು ಮಂಜುನಾಥ್ ಭಂಡಾರಿ ಅಲಿಯಾಸ್ ಸೈಂಟಿಸ್ಟ್ ಮಂಜ. ಹುಬ್ಬಳ್ಳಿಯ ಮಂಟೂರು ರೋಡ್ ನಿವಾಸಿ. ಈತನ ಮೇಲೆ ಬರೋಬ್ಬರಿ 36 ಕೇಸ್ ಇದೆ. ಮಂಜ ಇದೀಗ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾನೆ. ಈ ಸೈಂಟಿಸ್ಟ್ ಮಂಜ ನಟೋರಿಯಸ್, ಪಕ್ಕಾ ಕ್ರಿಮಿನಲ್. ಹೆಸರು ಮಾತ್ರ ಸೈಂಟಿಸ್ಟ್, ಮಾಡೋದು 3rd ಗ್ರೇಡ್ ಕ್ರಿಮಿನಲ್ ಕೆಲಸ. ಹುಬ್ಬಳ್ಳಿ ಮಾತ್ರವಲ್ಲದೆ ಪಕ್ಕದ ಜಿಲ್ಲೆಗಳಲ್ಲೂ ಈತನ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ. ಕಳೆದ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಇಸ್ಪೀಟ್ ರೇಡ್ ಆದಾಗಲೂ ಈ ಮಂಜ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದ. ಅವತ್ತಿನಿಂದ ಮಂಜನಿಗಾಗಿ ಪೊಲೀಸರು ಕಾಯ್ತಿದ್ರು. ಇದೀಗ ಕೊಲೆ ಯತ್ನದ ಕೇಸ್ ದಾಖಲಾಗುತ್ತಲೇ ಮಂಜನಿಗೆ ಪೊಲೀಸರು ಕೆಡ್ಡ ತೋಡಿದ್ದಾರೆ. ಪತ್ನಿ ಮಗಳ ಕೈಗೂ ಪೊಲೀಸರು ಕೋಳ ಹಾಕಿದ್ದಾರೆ. ಈ ಮಂಜುನಾಥ್ ಭಂಡಾರಿಗೆ ಸೈಂಟಿಸ್ಟ್ ಅನ್ನೋ ಹೆಸರು ಬಂದಿದ್ದೇ ರೋಚಕ. ಬಿಲ್ಡಪ್ ಕೊಡಲು ಈ ಹೆಸರನ್ನ ಇಟ್ಕೊಂಡು ಓಡಾಡ್ತಿದ್ದಾನೆ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರಲ್ಲ, ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೈಡ್ ಮಾಡೋಂಥ ಸಂದರ್ಭದಲ್ಲಿ ಅವನ್ನ ಹಿಡಿಲಿಕ್ಕೆ ಹೋದಾಗ ನಮ್ಮ ಪೊಲೀಸರನ್ನು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್. ಮನೆಗೂ ಬೇಕಿಲ್ಲ ಇವನು, ಸಮಾಜಕ್ಕೂ ಬೇಕಿಲ್ಲ. ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ, ಅಥವಾ ಯಾರೋ ಭಾಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ. ಅವ್ನು ಸುತ್ತಮುತ್ತ ಇರೋಂಥವ್ರು ಇವನಿಗಿಂತ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದರೂ ಅಫೆನ್ಸಿಗೆ ಪ್ಲ್ಯಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವನಿಗೆ ಸುಮ್ಮನೆ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರೆ ಅಷ್ಟೇ. ಯಾವ ಸೈಂಟಿಸ್ಟ್ ಇಲ್ಲ, ಈಸ್ ಅ ನಟೋರಿಯಸ್ ಡ್ರೀಡೆಡ್ ಕ್ರಿಮಿನಲ್. ಈ ನಟೋರಿಯಸ್ ರೌಡಿ ಯಾವ ಸೈಂಟಿಸ್ಟ್ ಕೂಡ ಅಲ್ಲ. ಈತ ಮಾಡೋದು ಬರೀ ಕೊಲೆ ಯತ್ನ, ದರೋಡೆ, ಕಳ್ಳತನ ಪ್ರಕರಣಗಳು. ಒಟ್ಟು 36 ಕೇಸ್ ಈತನ ಮೇಲಿವೆ. ಈ ನಟೋರಿಯಸ್ ಇದೀಗ ಬಂಧನವಾಗಿದ್ದು, ಈ ಹಿಂದೆ ಈತ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ. ಅಲ್ಲದೆ ಜೈಲ್ನಲ್ಲಿ ಕಿರಿಕ್ ಮಾಡಿಕೊಂಡಿದ್ದ. ಇಷ್ಟೆಲ್ಲ ಆದ್ರೂ ಪೊಲೀಸರು ಈತನ ಕಾಲಿಗೆ ಬುಲೆಟ್ ರುಚಿ ತೋರಿಸಿಯೇ ಇಲ್ಲ. ಇಲ್ಲಿಯವರೆಗೂ 16 ಜನರ ಕಾಲಿಗೆ ಗುಂಡು ಹೊಡೆದ ಪೊಲೀಸರು ಸೈಂಟಿಸ್ಟ್ ಮಂಜನನ್ನ ಬಿಟ್ಟಿದ್ದು ಚರ್ಚೆಗೆ ಕಾರಣವಾಗಿದೆ. ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರಲ್ಲ, ಅವನ ಮೇಲೆ ಸುಮಾರು 36 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. ಮತ್ತು ಈ ವ್ಯಕ್ತಿ ಸ್ವಲ್ಪ ಅಂತರ್ ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ವ್ಯಕ್ತಿ ಮೇಲೆ ಬೆಳಗಾವಿ ಅದರಲ್ಲಿ ಒಂದು ಡೆಕೈಟಿ ಕೇಸ್ ಇದೆ. ಆಮೇಲೆ ಗದಗದಲ್ಲಿ ಒಂದು NDPS ಕೇಸ್ ಇದೆ. ಅದೇ ರೀತಿ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಇವನೊಬ್ಬ ಭಾಳ ಡೇಂಜರಸ್ ಕ್ರಿಮಿನಲ್ಲು. ಇವನ ಮೇಲೆ 2 ಕೊಲೆ ಪ್ರಕರಣ ಇದೆ, 2 ಕೊಲೆ ಪ್ರಯತ್ನದ ಪ್ರಕರಣ ಇದೆ, ರಾಬರಿ, ಡೆಕಾಯಿಟಿ, ಮನೆ ಕಳ್ಳತನ, ಆಮೇಲೆ NDPS, KP ಆ್ಯಕ್ಟು ಸೇರಿದಂತೆ ಎಲ್ಲ ಕ್ಯಾಟಗರಿ ಅಫೆನ್ಸಸ್ಸು ಇದ್ದಾವೆ. 36 ಕೇಸ್ ಅಂದರೆ ಏನು ಕಮ್ಮಿ ಅಲ್ಲ. ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂಥ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು. ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾನೆ. ಹಂಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರಿಂಗ್ ಹಿಮ್. ಬಟ್ ಡೆಫಿನೆಟ್ಲಿ ಇವನ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ. ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಒಟ್ಟಾರೆ ನಟೋರಿಯಸ್ ಸೈಂಟಿಸ್ಟ್ ಮಂಜನಿಗೆ ಕಾಕಿ ಕೆಡ್ಡ ತೋಡಿದೆ. ನೋಡೋಕೆ ಸೈಲೆಂಟ್ ಆಗಿ ಕಾಣೋ ಈತ ಮಾಡೋದು ಮಾತ್ರ ಕ್ರಿಮಿನಲ್ ಚಟುವಟಿಕೆ. ಅದು ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ರಾಜ್ಯದ ಕೆಲವೆಡೆಯೂ ಈತ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ. ಇಂತಹ ಕ್ರಿಮಿನಲ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಹುಬ್ಬಳ್ಳಿ ಧಾರವಾಡ ಜನರ ಮಾತು. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.